ಸರ್ವಭೂತಾಂತರಸ್ಥಾಯ ನಿತ್ಯಮುಕ್ತಚಿದಾತ್ಮನೆ ಪ್ರತ್ಯಕ್ಷೈತನ್ಯರೂಪಾಯ ನಮೋಸ್ತು ಪರಮಾತ್ಮನೆ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಗುರುಭ್ಯೋ ನಮಃ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರುವಂತಹ ಅಶ್ವವೇಗದ ಸಮಸ್ತ ವೀಕ್ಷಕರಿಗೆ ಭಗವಂತನ ಪರಮಾತ್ಮನ ಪೂರ್ಣಾನುಗ್ರಹವಾಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಧರ್ಮ ಸಂಸ್ಕೃತಿ ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಷಯಗಳ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದೇವೆ ನಾವು ಈ ಒಂದು ಗುರುಭ್ಯೋ ನಮಃ ಅನ್ನುವ ಕಾರ್ಯಕ್ರಮದಲ್ಲಿ. ಇವತ್ತು ದೇವರು ಮತ್ತು ದೇವತಾ ಅನ್ನುವಂಥದ್ದು, ತಾವು ಈ ಎರಡೂ ಶಬ್ದಗಳನ್ನು ಬಹುಶಃ ಕೇಳಿರ್ತೀರಿ. ವಾಸ್ತವಿಕವಾಗಿ ಎಲ್ಲರೂ ತಿಳಿದುಕೊಳ್ಳುವಂಥದ್ದೇನು ಅಂತಂದರೆ, ದೇವರು ಅಂದರೆ ಒಂದೇ, ದೇವತಾ ಅಂದರೂ ಒಂದೇ ಅಂತ ತಿಳಿದುಕೊಂಡಿರ್ತಾರೆ. ಆದರೆ ವಾಸ್ತವಿಕವಾಗಿ ಇಲ್ಲಿ ವ್ಯತ್ಯಾಸ ಇದೆ. ಈ ವ್ಯತ್ಯಾಸವನ್ನು ನೀವು ಅರ್ಥ ಮಾಡಿಕೊಂಡು ಬಿಟ್ಟರೆ, ಅಂದರೆ ಈ ವ್ಯತ್ಯಾಸ ನಿಮಗೆ ಅರ್ಥವಾಗಿಬಿಡ್ತು ಅಂದರೆ ಬಹುಶಃ ಸನಾತನ ಧರ್ಮದ ಸಂಪೂರ್ಣವಾಗಿರತಕ್ಕಂಥ ದೇವತಾ ಸ್ವರೂಪ ನಿಮಗೆ ಅರ್ಥ ಆಗತ್ತೆ. ಇಲ್ಲ ಅಂತಂದರೆ ಬಹಳಷ್ಟು ಪ್ರಶ್ನೆಗಳು ನಮ್ಮಲ್ಲಿ ಮನೆ ಮಾಡಿದ್ದಾವೆ. ದೇವರು ಯಾಕೆ ಇಷ್ಟೆಲ್ಲ ದೇವರುಗಳಿದ್ದಾರೆ ಭಾರತದಲ್ಲಿ, ಯಾಕೆ, ಅಥವಾ ಸನಾತನ ಹಿಂದೂ ಧರ್ಮದಲ್ಲಿ ಯಾಕೆ ಇಷ್ಟೆಲ್ಲ ದೇವರುಗಳ ಅವಶ್ಯಕತೆ ಇದೆ, ಇಷ್ಟೆಲ್ಲ ದೇವರು ಯಾಕೆ ಬೇಕು, ಒಂದು ದೇವರಿದ್ದ ಹಾಗೆ ಒಂದು ದೇವರು ಇಲ್ಲ, ಅಥವಾ ಒಂದು ದೇವರಿಗೆ ಇಷ್ಟವಾದದ್ದು ಇನ್ನೊಂದು ದೇವರಿಗೆ ಇಷ್ಟ ಆಗೋದಿಲ್ಲ. ಉದಾಹರಣೆಗಾಗಿ ಈಗ ಸಾಲಿಗ್ರಾಮಕ್ಕೆ ಅಥವಾ ವಿಷ್ಣುವನ್ನು ಪೂಜೆ ಮಾಡಬೇಕಾದ್ರೆ ತುಳಸಿಯನ್ನು ಉಪಯೋಗಿಸಬೇಕು, ದೇವಿಯನ್ನು ಅರ್ಚನೆ ಮಾಡಬೇಕಾದ್ರೆ ತುಳಸಿಯನ್ನು ಉಪಯೋಗಿಸಬಾರದು ಅಂತ ಕೆಲವು ತಂತ್ರಗಳಲ್ಲಿ ಹೇಳಿದ್ದಾರೆ. ಇದು ಯಾಕೆ? ಇದು ಇಂತಹ ವ್ಯತ್ಯಾಸಗಳು ಸಾಕಷ್ಟಿದ್ದಾವೆ. ಈಗ ಶಿವನ ಪೂಜೆಯಲ್ಲಿ ಬಿಲ್ವಪತ್ರಗಳನ್ನು ಉಪಯೋಗಿಸುವುದು ಒಳ್ಳೆಯದು ಅಂತ ಬರುತ್ತೆ. ಗಣಪತಿಯನ್ನು ಪೂಜೆ ಮಾಡಬೇಕಾದ್ರೆ ದೂರ್ವೆಯನ್ನು ಕರಿಕೆಯನ್ನು ಉಪಯೋಗಿಸಬೇಕು ಅಂತ ಬರ್ತದೆ. ಇಂಥವೆಲ್ಲ ಪ್ರಶ್ನೆಗಳಿದ್ದಾವೆ. ಒಂದೊಂದು ದೇವರ ರೂಪಗಳು ಬೇರೆ, ಒಂದೊಂದು ದೇವರ ಸ್ವರೂಪಗಳು ಬೇರೆ, ಒಂದೊಂದು ದೇವರ ಇಷ್ಟಗಳು ಬೇರೆ, ಅವರ ಕಷ್ಟಗಳು ಬೇರೆ, ಇವೆಲ್ಲವುಗಳು ಕೂಡ ಬೇರೆ 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 ಬೇರೆಯಾಗಿ ಇವತ್ತು ದೇವರು ಯಾಕೆ ಇಷ್ಟೆಲ್ಲ ಇದ್ದಾನೆ ಅನ್ನುವಂಥ ಒಂದು ಪ್ರಶ್ನೆ ಸಾಕಷ್ಟು ಜನರಲ್ಲಿ, ಸಾಮಾನ್ಯವಾಗಿ ಈ ಸನಾತನ ಹಿಂದೂ ಧರ್ಮೀಯರ ಪ್ರತಿಯೊಬ್ಬರಲ್ಲಿಯೂ ಕೂಡ ಈ ಪ್ರಶ್ನೆ ಎಲ್ಲೋ ಒಂದು ಕಡೆ ಕಾಡ್ತಾ ಇರ್ತದೆ ಎಲ್ಲರನ್ನ. ಇದಕ್ಕೆ ಕಾರಣ ಏನು ಅಂತಂದರೆ, ನಮ್ಮ ದೇವತಾವಾದವನ್ನು ಅಥವಾ ನಮ್ಮ ದೇವತಾ ಸ್ವರೂಪವನ್ನು ಧರ್ಮಶಾಸ್ತ್ರಗಳಲ್ಲಿ ಅಥವಾ ನಮ್ಮ ವೇದದಲ್ಲಿ ಸ್ಮೃತಿಗಳಲ್ಲಿ ಯಾವ ರೀತಿಯಾಗಿ ಹೇಳಿದ್ದಾರೆ ಅದನ್ನು ತಾವು ಅರ್ಥ ಮಾಡಿಕೊಳ್ಳದೇ ಇರುವುದು. ಈ ದೇವರು ಅಂದರೆ ಯಾರು? ಅವನು ಅಚಿಂತ್ಯನಾಗಿರ್ತಕ್ಕಂಥನು. ವೇದಗಳಲ್ಲಿ ಅಥವಾ ಶಾಸ್ತ್ರಗಳಲ್ಲಿ ಹೇಳ್ತಾರೆ, ನಿಷ್ಕಲೋ ನಿರಂಜನೋ ನಿರ್ವಿಕಲ್ಪೋ ನಿರಾಖ್ಯಾತ ಶುದ್ಧದೇವೋ ಏಕೋ ನಾರಾಯಣ ನದ್ವಿತೀಯೋ ಓಸ್ತಿ ಕಶ್ಚಿತ್ ಅಂಥೇಳಿ. ಇದು ನಾರಾಯಣೋಪನಿಷತ್ ಅನ್ನುವಂಥದ್ದಲ್ಲಿ ಬರುತ್ತೆ. ನಾರಾಯಣ ಅಂತಂದರೆ ವಾಸ್ತವಿಕವಾಗಿ ಪರಮಾತ್ಮ ಅನ್ನುವಂತಹ ಅರ್ಥದಲ್ಲಿ ನಾರಾಯಣ ಅನ್ನುವಂಥ ಶಬ್ದವನ್ನು ನಾವು ಬಳಸ್ತಾರೆ. ಆದರೆ ಅದು ಈಗ ಏನಾಗ್ಬಿಟ್ಟಿದೆ ಅಂತಂದರೆ, ನಾರಾಯಣ ಅಂತಂದರೆ ನಾವು ವಿಷ್ಣು ಅನ್ನುವಂತಹ ದೇವತೆಗೆ ಅದನ್ನು ಬಳಸ್ತಾ ಇದ್ದೇವೆ. ನಾರಾಯಣ ಅಂತ ವಾಸ್ತವಿಕವಾಗಿ ವೇದದಲ್ಲಿ ಬಳಸಿರುವುದು ಪರಮಾತ್ಮನಿಗೆ ನಾರಾಯಣ ಅಂತ ಕರೆದರು. ಅಲ್ಲಿ ಹೇಳ್ತಾನೆ, ನಿಷ್ಕಲ ನಿರಂಜನ ನಿರ್ವಿಕಲ್ಪ ನಿರಾಖ್ಯಾತ ಶುದ್ಧ ಏಕಃ. ಇವನು ಪರಮಾತ್ಮ, ಯಾರು ಅಚಿಂತ್ಯನಾಗಿದ್ದಾನೆ, ಅಮೇಯನಾಗಿದ್ದಾನೆ, ಅದ್ವಿತೀಯನಾಗಿದ್ದಾನೆ, ಅವನಿಗೆ ಯಾವ ಸ್ವರೂಪವೂ ಕೂಡ ಇಲ್ಲ, ಅನಂತನಾಗಿರತಕ್ಕಂಥವನು, ಅವನಿಗೆ ಅಂತ ಅನ್ನುವಂಥದ್ದೇ ಇಲ್ಲ, ಅವನಿಗೆ ಸ್ವರೂಪ ಇಲ್ಲ, ಅವನನ್ನು ಹೀಗೆ ಇದ್ದಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅವನನ್ನು ಮಾತಿನಿಂದ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ, ಮನಸ್ಸಿನಿಂದ ಚಿಂತಿಸಲಿಕ್ಕೆ ಸಾಧ್ಯ ಇಲ್ಲ, ಅವನನ್ನು ಯಾವುದೇ ರೂಪದಲ್ಲಿ ಪರಿಕಲ್ಪನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅವನನ್ನು ಕೇವಲ ನಾವು ಅನುಭವಿಸಬಹುದು, ನಮ್ಮ ಆತ್ಮದಲ್ಲಿ ಆತ್ಮ ಸಾಕ್ಷಾತ್ಕಾರದ ಮೂಲಕ ಅವನನ್ನು ಅರ್ಥ ಮಾಡಿಕೊಳ್ಳಬಹುದೇ ವಿನಃ ಅವನನ್ನು ಯಾರೂ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ. ಈ ಕಣ್ಣು ಅನ್ನುವಂಥದ್ದು, ಈ ಬಾಯಿ ಅನ್ನುವಂಥದ್ದು ಅವನನ್ನು ನೋಡಲಿಕ್ಕಾಗಲಿ ಹೊಗಳಲಿಕ್ಕಾಗಲಿ ಸಾಧ್ಯ ಇಲ್ಲ. ಅದನ್ನು, ಈ ತತ್ವವೊಂದ ಏನಿದೆ, ಇಡೀ ಸಮಸ್ತ ವಿಶ್ವ ಯಾವುದರಿಂದ ಹುಟ್ಟಿತೋ ಅದನ್ನು ಪರಮಾತ್ಮ ತತ್ವ ಅಂತ ಕರೆದ್ವಿ. ಈ ಪರಮಾತ್ಮ ಅನ್ನುವುದನ್ನು ಪರಬ್ರಹ್ಮ ಅಂತ ಕರೆದ್ರು. ಪರಮಾತ್ಮ ಪರಬ್ರಹ್ಮ
ಪರಾತ್ಪರ, ನಾರಾಯಣ, ಹೀಗೆಲ್ಲ ಏನು ಕರೆದ್ವೆಲ್ಲ ಇದು ಪರಮಾತ್ಮ ತತ್ವ. ಇದಕ್ಕೆ ಯಾವ ರೂಪಗಳು ಕೂಡ ಇಲ್ಲ. ಇದನ್ನು ನಾವು ದೇವರು ಅಂತ ಕರೆದ್ವಿ. ದೇವರು ಅಂತಂದರೆ ಆತ ಪ್ರಣವ ಸ್ವರೂಪ ಅಂತಂದು, ಓಂಕಾರದ ಸ್ವರೂಪನಾಗಿರತಕ್ಕಂಥವನು. ಭಗವಂತ ಅಂದರೆ ಯಾರು? ಓಂಕಾರದ ಸ್ವರೂಪನಾಗಿರತಕ್ಕಂಥವನು. ಸ ಏವ ಪರಮಾತ್ಮ, ಅವನೇ ಪರಮಾತ್ಮನಾಗಿದ್ದಾನೆ. ಆಯಿತು, ದೇವರು ಅಂತಂದರೆ ನೀವು ಅಂದ್ರಿ ಪರಮಾತ್ಮ ಅಂಥೇಳಿ, ಹಾಗಾದರೆ ದೇವತಾ ಅಂದರೆ ಏನು ಅಂತ ತಾವು ಪ್ರಶ್ನೆ ಮಾಡೋದಾದರೆ, ದೇವತಾ ಅಂತಂದರೆ ವಾಸ್ತವಿಕವಾಗಿ ಒಂದು ಸ್ವರೂಪವನ್ನು ತೆಗೆದುಕೊಂಡು ಬಂದಿರತಕ್ಕಂಥ ಒಂದು ಶಕ್ತಿ. ಅಂದರೆ ಪರಮಾತ್ಮನನ್ನು ಬಿಟ್ಟು ಈ ವಿಶ್ವದಲ್ಲಿ ಯಾವುದೂ ಇಲ್ಲ. ನಾವೆಲ್ಲರೂ ಎಲ್ಲಿದ್ದೇವೆ ಅಂದರೆ ಪರಮಾತ್ಮನಲ್ಲಿಯೇ ಇದ್ದೇವೆ. ಅದಕ್ಕಾಗಿ ಪರಮಾತ್ಮನನ್ನು ವರ್ಣಿಸಬೇಕಾದ್ರೆ ಹೇಳಿದ್ರು ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತ. ಅನಂತ ಕೋಟಿ ಬ್ರಹ್ಮಾಂಡ, ಎಷ್ಟು ಅನಂತ ಕೋಟಿ. ಎಷ್ಟು ಕೋಟಿ ಅಂತ ಕೇಳಿದ್ರೆ 1 ಕೋಟಿನ 2 ಕೋಟಿನ 3 ಕೋಟಿನ ಅಲ್ಲ, ಅನಂತಹ, ಅದು ಲೆಕ್ಕಕ್ಕೆ ಸಿಗದೆ ಇರುವಷ್ಟು ಕೋಟಿ ಬ್ರಹ್ಮಾಂಡಗಳು. ನೋಡಿ, ನಾವು ಎಷ್ಟು ಅಜ್ಞಾನಿಗಳಾಗಿರ್ತೇವೆ. ನಾವು ಎಲ್ಲಿದ್ದೇವೆ? ಆ ಪರಮಾತ್ಮನ ಸ್ವರೂಪ ಎಲ್ಲಿದೆ? ಅವನು ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ತನ್ನ ಗರ್ಭದಲ್ಲಿ ಇಟ್ಟುಕೊಂಡಂಥವನು, ತನ್ನ ದೇಹದಲ್ಲಿ ಇಟ್ಟುಕೊಂಡಂಥವನು. ಅನಂತ ಕೋಟಿ ಬ್ರಹ್ಮಾಂಡದಲ್ಲಿ ಒಂದು ಬ್ರಹ್ಮಾಂಡ ನಮ್ಮದು. ಆ ಬ್ರಹ್ಮಾಂಡದಲ್ಲಿ ಒಂದು ಮಿಲ್ಕಿ ವೇ ಅನ್ನುವಂಥ ಒಂದು ಗ್ಯಾಲಾಕ್ಸಿ ನಮ್ಮದು. ಆ ಬ್ರಹ್ಮಾಂಡದಲ್ಲಿ ಎಷ್ಟೋ ಲಕ್ಷ ಕೋಟಿ ಗ್ಯಾಲಾಕ್ಸಿಗಳಿದ್ದಾವೆ, ಅದರಲ್ಲಿ ಒಂದು ಗ್ಯಾಲಾಕ್ಸಿ ನಮ್ಮದು. ಆ ಒಂದು ಗ್ಯಾಲಾಕ್ಸಿಯಲ್ಲಿ ಎಷ್ಟೋ ಸಾವಿರ ಲಕ್ಷ ನಕ್ಷತ್ರಗಳಿದ್ದಾವೆ, ಅದರಲ್ಲಿ ಸೂರ್ಯ ಅನ್ನುವಂಥ ಒಂದು ನಕ್ಷತ್ರ ನಮ್ಮದು. ಆ ಸೂರ್ಯ ಅನ್ನುವಂಥ ನಕ್ಷತ್ರದ ಸುತ್ತಲೂ 9 ಗ್ರಹಗಳು, ಉಪಗ್ರಹಗಳು ಎಲ್ಲವೂ ತಿರುಗ್ತಾ ಇದ್ದಾವೆ, ಅದರಲ್ಲಿ ಒಂದು ಗ್ರಹ ನಮ್ಮದು. ಆ ಗ್ರಹದಲ್ಲಿ ಮತ್ತೆ 7 ಖಂಡಗಳು, ಆ 7 ಖಂಡದಲ್ಲಿ ಒಂದು ಖಂಡ ನಮ್ಮದು. ಆ ಖಂಡದಲ್ಲಿ ಮತ್ತೆ 100 ದೇಶಗಳು, ಅದರಲ್ಲಿ ಒಂದು ದೇಶ ನಮ್ಮದು. ಆ ಒಂದು ದೇಶದಲ್ಲಿ 26 ರಾಜ್ಯಗಳು, ಆ ರಾಜ್ಯದಲ್ಲಿ ನಮ್ಮ ಒಂದು ರಾಜ್ಯ ನಮ್ಮದು. ಆ ರಾಜ್ಯದಲ್ಲಿ ಮತ್ತೆ ಒಂದಷ್ಟು ಜಿಲ್ಲೆಗಳು, ಆ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆ ಒಂದು, ಅದರಲ್ಲಿ ಮತ್ತಷ್ಟು ತಾಲೂಕುಗಳು, ಅದರಲ್ಲಿ ಒಂದು ತಾಲೂಕು ನಮ್ಮದು. ಆ ತಾಲೂಕಿನಲ್ಲಿ ಮತ್ತಷ್ಟು ಹಳ್ಳಿಗಳು, ಊರುಗಳು, ಅದರಲ್ಲಿ ಒಂದು ಊರು ನಮ್ಮದು. ಆ ಒಂದು ಊರಿನಲ್ಲಿ ಎಷ್ಟೋ ಗಲ್ಲಿಗಳು, ಮೊಹಲ್ಲಾಗಳು, ಎಷ್ಟೋ ಬಡಾವಣೆಗಳು, ಅದರಲ್ಲಿ ಒಂದು ಬಡಾವಣೆ ನಮ್ಮದು. ಆ ಬಡಾವಣೆಯಲ್ಲಿ ಮತ್ತೆ ಎಷ್ಟೋ 100 ಮನೆಗಳು, ಆ ಮನೆಗಳಲ್ಲಿ ಒಂದು ಮನೆ ನಮ್ಮದು. ಆ ಮನೆಯ ಒಳಗೆ ಮತ್ತೆ 4 ಕೊಠಡಿಗಳು, ಆ ಕೊಠಡಿಯಲ್ಲಿ ಒಂದು ಕೊಠಡಿಯಲ್ಲಿ ನಾವು ಒಂದು ಮೂಲೆಯಲ್ಲಿ ನಾವು ಕೂತ್ಕೊಂಡಿದ್ದೇವೆ. ಪರಮಾತ್ಮ ಎಲ್ಲಿದ್ದಾನೆ, ನಾವು ಎಲ್ಲಿದ್ದೇವೆ? ಅವನನ್ನು ಪರಿಕಲ್ಪನೆ ಮಾಡಿಕೊಳ್ಳಲಿಕ್ಕೆ ಸಹಿತ ಯಾರಿಂದಲೂ ಸಾಧ್ಯ ಇಲ್ಲ. ಅತ್ಯಂತ ಈ ಒಂದು ಇಡೀ ಬ್ರಹ್ಮಾಂಡದಲ್ಲಿ ನಮ್ಮ ಈ ಒಂದು ಭೂಮಿ ಅನ್ನುವಂಥದ್ದನ್ನು ವಿಜ್ಞಾನಿಗಳು ಹೇಳ್ತಾರೆ, ಇಟ್ಸ್ ಎ ಡಸ್ಟ್ ಪೀಸ್ ಅಂತ ಹೇಳ್ತಾರೆ. ಅಂದರೆ ಇದು ಒಂದು ಕೇವಲ ಧೂಳಿನ ಕಣ. ಇಡೀ ಬ್ರಹ್ಮಾಂಡ ಅನ್ನೋದರಲ್ಲಿ ಒಂದು ಸಣ್ಣ ಧೂಳಿನ ಕಣ. ಇಡೀ ಈ ಒಂದು ಭೂಮಿಯನ್ನು ನಾವು ಪರಿಕಲ್ಪನೆ ಮಾಡಿ ಭೂಮಿಯೇ ಬ್ರಹ್ಮಾಂಡ ಅಂತ ತಿಳ್ಕೊಂಡ್ರೆ, ಆ ಭೂಮಿಯಲ್ಲಿ ಒಂದು ಧೂಳಿನ ಕಣ ಏನು ಅದಕ್ಕೆ ಬೆಲೆ ಇದೆಯೋ ಅಷ್ಟೇ ಬೆಲೆ ನಮ್ಮ ಈ ಭೂಮಿಗೆ ಇರುವಂಥದ್ದು. ಆದರೆ ಪರಮಾತ್ಮನಲ್ಲಿ ಅನಂತ ಕೋಟಿ ಬ್ರಹ್ಮಾಂಡಗಳಿದ್ದಾವೆ. ಆ ಅನಂತ ಕೋಟಿ ಬ್ರಹ್ಮಾಂಡಗಳಿಗೆ ನಾಯಕನಾಗಿರ್ತಕ್ಕಂಥ ಪರಮಾತ್ಮ, ಅವನಲ್ಲಿಯೇ ಸಮಸ್ತ ವಿಶ್ವಗಳಿದ್ದಾವೆ, ಸಮಸ್ತ ಬ್ರಹ್ಮಾಂಡಗಳಿದ್ದಾವೆ, ಸಮಸ್ತ ಸೃಷ್ಟಿ ಸ್ಥಿತಿ ಲಯಗಳು ನಡೀತಾ ಇದ್ದಾವೆ, ಎಲ್ಲವೂ ಅವನಲ್ಲಿಯೇ ಇರತಕ್ಕಂಥದ್ದು. ಅವನಿಂದ ಹೊರಗೆ ಬಂದಿರತಕ್ಕಂತಹ ಒಂದು ತತ್ವ ಯಾವುದು ಸೃಷ್ಟಿ ಮಾಡಲಿಕ್ಕಾಗಿ ಹೊರಗೆ ಬಂತೋ ಅದನ್ನು ಬ್ರಹ್ಮತತ್ವ ಅಂತ ಕರೆದ್ವಿ. ಯಾವುದು ಸ್ಥಿತಿ ಮಾಡಲಿಕ್ಕಾಗಿ ಬಂತೋ ಅದನ್ನು ವಿಷ್ಣು ಅಂತಂದ್ವಿ. ಯಾವುದು ಲಯ ಮಾಡಲಿಕ್ಕೆ ಬಂತೋ ಅದನ್ನು ನಾವು ಮಹೇಶ್ವರ ಅಂತ ಕರೆದ್ವಿ. ಯಾವುದು ಈ ಪ್ರಕೃತಿಯನ್ನು ಸಮತೋಲನದಲ್ಲಿ ಇಟ್ಕೊಳ್ಳಿಕ್ಕೆ ಬಂತೋ ಅದನ್ನು ಇಂದ್ರ ಅಂತ ಕರೆದ್ವಿ. ಯಾವುದು ಅಗ್ನಿಯನ್ನು ಪ್ರತಿಪಾದಿಸುತ್ತದೋ ಅದಕ್ಕೆ ಅಗ್ನಿತತ್ವ ಅಥವಾ ಅಗ್ನಿದೇವ ಅಂತ ಕರೆದ್ವಿ. ವಾಯುವನ್ನು ಸಂಬಂಧಪಟ್ಟಿರ್ತಕ್ಕಂಥ ದೇವರಿಗೆ ವಾಯುದೇವರು ಅಂತ ಕರೆದ್ವಿ. ಹೀಗೆ ಒಂದೊಂದು ವಿಷಯಗಳಿಗೆ ಸಂಬಂಧಪಟ್ಟಿರತಕ್ಕಂತೆ ಅವನ ನಾನಾ ರೂಪಗಳು ಏನಿದ್ದಾವೆ
ಆ ರೂಪಗಳಿಗೆ ಒಂದೊಂದು ಆಕಾರವನ್ನು ಪರಿಕಲ್ಪನೆ ಮಾಡಿ ಅದನ್ನು ದೇವತಾ ಅಂತ ಕರೆದ್ವಿ. ಇದು ದೇವರೂ ಅಲ್ಲ. ದೇವರು ಅಂದರೆ ಸಮಷ್ಟಿಯಾಗಿರ್ತಕ್ಕಂಥದ್ದು, ಸಂಪೂರ್ಣವಾಗಿರ್ತಕ್ಕಂಥದ್ದು, ಅನಂತವಾಗಿರ್ತಕ್ಕಂಥದ್ದು, ಅಮೇಯವಾಗಿರ್ತಕ್ಕಂಥದ್ದು, ಅಚಿಂತ್ಯವಾಗಿರ್ತಕ್ಕಂಥದ್ದು, ಅಭೇದವಾಗಿರ್ತಕ್ಕಂಥದ್ದು, ಅದ್ವಿತೀಯವಾಗಿರ್ತಕ್ಕಂಥದ್ದು. ನೋಡಿ, ಪರಮಾತ್ಮ ಎಲ್ಲಿ? ಆದರೆ ಈ ಏನು ದೇವತಾ ಅಂತ ಬರ್ತದೆ, ಅದು ಒಂದು ಸಂಕುಚಿತವಾಗಿರ್ತಕ್ಕಂಥ ವಿಷಯ. ದೇವತಾ ಅಂದಾಗ ಅದಕ್ಕೆ ಒಂದು ರೂಪ ಇದೆ, ಒಂದು ಸ್ವರೂಪ ಇದೆ, ಅದಕ್ಕೊಂದು ಅಡ್ರೆಸ್ ಇದೆ, ಅದಕ್ಕೊಂದು ಲೈಕ್ ಇದೆ, ಅದಕ್ಕೊಂದು ಡಿಸ್ಲೈಕ್ ಇದೆ. ಅಂದರೆ ಯಾವುದು ಬೇಕು, ಯಾವುದು ಬೇಡ, ಹೀಗೆ ಪೂಜೆ ಮಾಡಬೇಕು, ಹೀಗೆ ಪೂಜೆ ಮಾಡಬಾರ್ದು ಅನ್ನುವಂಥ ತತ್ವಗಳಿದೆ. ಆದರೆ ಪರಮಾತ್ಮನಿಗೆ ಹಾಗಲ್ಲ. ಪರಮಾತ್ಮ ಎಲ್ಲವನ್ನ ಕೂಡಿಸಿದಾಗ ಪರಮಾತ್ಮ, ಅದನ್ನು ಒಂದೊಂದು ಎಳೆಯಾಗಿ ಬಿಡಿಸಿದಾಗ ಪರಮಾತ್ಮನ ಸೃಷ್ಟಿಯ ಸ್ವರೂಪವನ್ನು ನೋಡಿದಾಗ ಬ್ರಹ್ಮ, ಅವನ ಸ್ಥಿತಿಯ ಸ್ವರೂಪವನ್ನು ನೋಡಿದಾಗ ವಿಷ್ಣು, ಅವನ ಲಯದ ಸ್ವರೂಪವನ್ನು ಪರಿಕಲ್ಪನೆ ಮಾಡಿದಾಗ ಶಿವ ಅನ್ನುವಂಥದ್ದು. ಅಂದರೆ ನಿಮಗೆ ಒಂದು ಸರಳವಾದಂಥ ಉದಾಹರಣೆಯ ಮೂಲಕ ನಾನು ತಿಳಿಸೋದಾದರೆ, ಸಮುದ್ರ ಅನ್ನುವುದನ್ನು ತಾವು ಪರಮಾತ್ಮ ಅಥವಾ ದೇವರು ಅಂತ ಪರಿಕಲ್ಪನೆ ಮಾಡಿದ್ರೆ, ಸಮುದ್ರದಿಂದ ಒಂದು ಬಾಟಲ್ ನೀರನ್ನು ನೀವು ಏನು ತೆಗೆದುಕೊಂಡು ಹೊರಗೆ ಬರ್ತೀರಿ, ಅದು ದೇವತಾ ಆಗತ್ತೆ. ನೋಡಿ, ನಿಮ್ಮ ಮನೆಗೆ ಸಮುದ್ರದ ನೀರನ್ನು ನೀವು ಒಂದು ಬಾಟಲಿನಲ್ಲಿ ತುಂಬಿದಿರಿ. ಆ ಬಾಟಲಿನಲ್ಲಿ ತುಂಬಿದ ಕೂಡಲೇ ಆ ನೀರಿಗೆ ಒಂದು ಸ್ವರೂಪ ಬಂತು. ನಿಮ್ಮ ಬಾಟಲ್ ಹೇಗಿದೆ ಅದೇ ರೀತಿಯ ಬಾಟಲಿನ ರೂಪ ಅನ್ನುವಂಥದ್ದನ್ನು ಅದು ಪಡೆಯಿತು. ಈಗ ನಾವು ಹೇಳಬಹುದಾ ಸಮುದ್ರ ಅನ್ನುವಂಥದ್ದು ಬಾಟಲಿನ ರೂಪದಲ್ಲಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆ ಬಾಟಲಿನಲ್ಲಿ ಇರೋದು ಯಾವುದು ಅಂದರೆ ಸಮುದ್ರದ ನೀರೇ. ಆದರೆ ಆ ಬಾಟಲ್ ಸಮುದ್ರ ಅಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳಿ. ನಾವು ಸಂಕುಚಿತವಾಗಿರ್ತಕ್ಕಂತಹ ಸ್ವರೂಪ ಅಂದರೆ ನಮ್ಮ ಶಕ್ತಿ ಇರುವುದರಿಂದ ಮನುಷ್ಯನಿಗೆ ಒಂದು ಹಂತದ ತನಕ ಆತ ವಿಚಾರ ಮಾಡಬಹುದು. ಅದನ್ನು ಮೀರಿ ವಿಚಾರ ಮಾಡುವಂಥ ಶಕ್ತಿ ಅವನಿಗೆ ಇಲ್ಲ. ಈ ಕಾರಣದಿಂದಾಗಿಯೇ ಅವನು ಒಂದು ದೇವತೆಯನ್ನು ಸ್ವರೂಪ, ಇಡೀ ಸಮುದ್ರವನ್ನು ಮನೆಗೆ ತಂದು ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾದರೆ ಸಮುದ್ರವನ್ನು ಪೂಜೆ ಮಾಡಬೇಕು ಅಂದರೆ ಏನು ಮಾಡಬೇಕು? ಅದನ್ನು ಒಂದು ಪಾತ್ರದಲ್ಲಿ ಹಿಡಿದುಕೊಂಡು ಆ ನೀರನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಇಟ್ಟುಕೊಂಡು ಅದನ್ನು ಸಮುದ್ರದ ರೂಪದಲ್ಲಿ ನಾವು ಪೂಜೆ ಮಾಡಬೇಕು. ಈಗ ಉದಾಹರಣೆಗಾಗಿ ಕಾಶಿಗೆ ಹೋಗ್ತಾರೆ. ಕಾಶಿಗೆ ಹೋಗಿರ್ತಕ್ಕಂಥವ್ರು ಅಥವಾ ಗಂಗಾ ಹರಿದ್ವಾರಕ್ಕೆ ಹೋಗಿರ್ತಕ್ಕಂಥವ್ರು ಗಂಗೆಯನ್ನು ಒಂದು ಗಂಗಾ ಗಿಂಡಿ ಅಂತ ಕರಿತಾ ಇದ್ರು. ಹಿಂದೆಲ್ಲ ಮನೆಗಳಲ್ಲಿ ಇರ್ತಾ ಇತ್ತು. ಈಗಲೂ ಕೂಡ ಸಾಕಷ್ಟು ಜನ ಅದನ್ನು ಮನೆಯಲ್ಲಿ ಇಟ್ಕೊಳ್ತಾರೆ. ಅದನ್ನು ನಿತ್ಯ ಪೂಜೆಯನ್ನು ಕೂಡ ಮಾಡ್ತಾರೆ. ಅಂದರೆ ಗಂಗಾ ದೇವಿಯನ್ನು, ಗಂಗಾ ನೀರನ್ನು ಪ್ರತಿನಿತ್ಯವೂ ಕೂಡ ನಮ್ಮ ಮನೆಯಲ್ಲಿ ನಾವು ಪೂಜೆ ಮಾಡುವುದಕ್ಕೆ, ಈಗ ಗಂಗಾ ನದಿಯನ್ನೇ ಮನೆಗೆ ತೆಗೆದುಕೊಂಡು ಬಂದು ಯಾರಿಂದ ಪೂಜೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಗಂಗೆಯಲ್ಲಿರ್ತಕ್ಕಂಥ ಸ್ವಲ್ಪ ನೀರನ್ನು ತೆಗೆದುಕೊಂಡು ಬಂದು ನಾವು ಮನೆಯಲ್ಲಿ ಇಟ್ಟು ಗಂಗೆಯ ಸ್ವರೂಪದಿಂದ ಅದನ್ನು ಪೂಜೆ ಮಾಡಬಹುದು. ಅದೇ ರೀತಿಯಾಗಿ ಪರಮಾತ್ಮನನ್ನೇ ಪೂಜೆ ಮಾಡುವುದು ಸ್ವಲ್ಪ ಕಷ್ಟವಾಗಿದ್ದರಿಂದ ಅವನ ರೂಪಗಳಾಗಿರ್ತಕ್ಕಂಥ ಬ್ರಹ್ಮನನ್ನೋ, ವಿಷ್ಣುವನ್ನೋ, ರುದ್ರನನ್ನೋ, ಇಂದ್ರನನ್ನೋ, ಚಂದ್ರನನ್ನೋ, ಅಗ್ನಿ, ವಾಯು, ವರುಣ ಇತ್ಯಾದಿ ದೇವತೆಗಳನ್ನು, ಗಣಪತಿ, ಸರಸ್ವತಿ, ದೇವಿ, ಕಾಳಿ, ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಒಂದೊಂದು ಸಣ್ಣ 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 ಸ್ವರೂಪಗಳನ್ನು ನಾವು ಇಟ್ಟುಕೊಂಡು ಪೂಜೆ ಮಾಡ್ತೇವೆ. ನೀವು ಯಾವ ರೀತಿಯಲ್ಲಿ ಪರಮಾತ್ಮ ಒಂದು ಯೋ ಮಾಂ ಯೇ ಪ್ರಪದ್ಯಂತೆ, ಕೃಷ್ಣ ಹೇಳ್ತಾನೆ, ಯಾರು ನನ್ನನ್ನು ಯಾವ ರೀತಿಯಾಗಿ ಚಿಂತೆ ಮಾಡ್ತಾರೋ ಆ ರೀತಿಯಾಗಿ ನಾನು ಅವರಿಗೆ ದರ್ಶನವನ್ನು ಕೊಡ್ತೇನೆ ಅಂತ. ಅಂದರೆ ಅರ್ಥ ಏನು? ಪರಮಾತ್ಮ ಅನ್ನುವಂಥವನು ನೀನು ಯಾವ ರೀತಿಯಾಗಿ, ನೀನು ಕಾಳಿಯ ರೂಪದಲ್ಲಿ ಅವನನ್ನು ಸ್ಮರಣೆ ಮಾಡಿದರೆ ಕಾಳಿಯ ರೂಪದಲ್ಲಿ, ವಿಷ್ಣುವಿನ ರೂಪದಲ್ಲಿ ಮಾಡಿದರೆ ವಿಷ್ಣುವಿನ ರೂಪದಲ್ಲಿ, ಶಿವನ ರೂಪದಲ್ಲಿ ಮಾಡಿದರೆ ಶಿವನ ರೂಪದಲ್ಲಿ. ಆದರೆ ಆ ಶಿವರೂಪ ಅನ್ನುವಂಥದ್ದು, ವಿಷ್ಣು ರೂಪ ಅನ್ನುವಂಥದ್ದು, ಕಾಳಿಯ ರೂಪ ಅನ್ನುವಂಥದ್ದು ಇದು ಪರಮಾತ್ಮನ ಒಂದು ಸಣ್ಣ ಭಾಗ ಅಷ್ಟೇ ವಿನಃ ಸಂಪೂರ್ಣ ಪರಮಾತ್ಮನಲ್ಲ. ದೇವತಾ ಮತ್ತು ದೇವರು ಅನ್ನೋದರಲ್ಲಿ ಈ ವ್ಯತ್ಯಾಸ. ಒಂದು ವ್ಯಷ್ಟಿಯಾಗಿರ್ತಕ್ಕಂಥದ್ದು, ಚಿಕ್ಕದಾಗಿರ್ತಕ್ಕಂಥದ್ದು, ಒಂದು ಸಮಷ್ಟಿಯಾಗಿರ್ತಕ್ಕಂಥದ್ದು, ಎಲ್ಲವನ್ನ ಕೂಡಿರ್ತಕ್ಕಂಥದ್ದು. ಹಾಗಾಗಿ ಸನಾತನ ಹಿಂದೂ ಧರ್ಮದಲ್ಲಿ ಇರತಕ್ಕಂಥ ದೇವರು ಅಂದರೆ ಒಂದೇ. ಅವನಿಗೆ ಪರಮಾತ್ಮ, ಪರಬ್ರಹ್ಮ, ಪರಾತ್ಪರ ಅಂತ ಕರೆದ್ವಿ. ಭಗವಂತ ಇರುವನು ಒಬ್ಬನೇ. ಏಕಂ ಸತ್ ವಿಪ್ರಾ ಬಹುಧಾ ವದಂತಿ ಅಂತ ಒಂದೇ ಒಂದು ಸತ್ ಇರುವಂಥದ್ದು. ಆದರೆ ವಿಪ್ರಾಹ ಜ್ಞಾನಿಗಳು, ತಿಳಿದವರು, ಬಹುಧಾ ವದಂತಿ ನಾನಾ ರೀತಿಯಾಗಿ ಅದನ್ನು ಹೇಳ್ತಾರೆ. ಇಲ್ಲಿ ಏನಾಯಿತು? ಪರಮಾತ್ಮನನ್ನು ತಮ್ಮ ತಾವು ಏನು ಒಪ್ಪಿಕೊಂಡಿದ್ದಾರೆ ಆವಾವ ದೇವತೆಯ ರೂಪದಲ್ಲಿ ನೋಡುವಂತಹ ಒಂದು ವ್ಯವಸ್ಥೆಯನ್ನು ನಮ್ಮ ಸಮಾಜದಲ್ಲಿ ನಾವು ಮಾಡಿಕೊಂಡ್ವಿ. ಅದಕ್ಕೆ ಯಂ ಶೈವಾ ಸಮುಪಾಸತೆ ಶಿವ ಇತಿ ಬ್ರಹ್ಮೇತಿ ವೇದಾಂತಿನೋ ಬೌದ್ಧ ಬುದ್ಧ ಇತಿ ಪ್ರಮಾಣಪಟವಃ ಕರ್ತೇತಿ ನೈಯಾಯಿಕಾಃ ಅರ್ಹನ್ ಇತ್ಯತ ಜೈನ ಶಾಸನರತಾ ಕರ್ಮೇತಿ ಮೀಮಾಂಸಕ
ಸೋಯಂ ವೋ ವಿದಧಾತು ವಾಂಚಿತ ಫಲಂ ತ್ರೈಲೋಕ್ಯನಾಥೋ ವಿಭುಃ ಅಂತ ಒಂದು ಅದ್ಭುತವಾದಂತಹ ಶ್ಲೋಕ ಹೇಳಿದ್ರು.